ಗೈಸ್ ಎಲ್ರಿಗೂ ಸ್ವಾಗತ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳು ತುಂಬ ಜನ ಕಮೆಂಟ್ ಸೆಕ್ಷನ್ ಕೇಳ್ತಿದ್ದಾರೆ, ಬ್ರೋ ನಮ್ಮ ರಿಸಲ್ಟ್ ಬಂದ್ಬಿಟ್ಟು ನಾಳೆ ಬರುತ್ತಾ ಇಲ್ವಾ ತಿಳಿಸ್ಕೊಡಿ ಬ್ರೋ ಅಂತ ತುಂಬ ಜನ ಕಮೆಂಟ್ ಸೆಕ್ಷನ್ ಕೇಳ್ತಿದ್ದಾರೆ. ಈ ಒಂದು ವಿಡಿಯೋದಲ್ಲೆಲ್ಲ ಕ್ಲಿಯರ್ನ ಮಾಡ್ತೀನಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳು ಬಂದ್ಬಿಟ್ಟು ನಾಳೆ ಬಂದ್ಬಿಟ್ಟು ನಿಮ್ಮ ಒಂದು ಏನು ಎಕ್ಸಾಮ್ 2 ರಿಸಲ್ಟ್ ಇದೆ, ನಾಳೆ ಬಂದ್ಬಿಟ್ಟು ಡೇಟ್ ಬಂದ್ಬಿಟ್ಟು ನಿಮಗೆ 21. ಅಕಸ್ಮಾತ್ ನಿಮಗೆ ನಾಳೆ ಏನಾರ ರಿಸಲ್ಟ್ ಅನೌನ್ಸ್ ಮಾಡ್ತೀವಿ ಅಂದಿದ್ರೆ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಇವತ್ತು ಬಂದ್ಬಿಟ್ಟು ನಿಮಗೆ ಇವತ್ತು ಡೇಟ್ 20 ಅಲ್ವಾ, ಇವತ್ತು ಬಂದ್ಬಿಟ್ಟು ನಿಮಗೆ ಒಂದು ಪತ್ರಿಕಾ ಪ್ರಕಟಣೆ ಅಥವಾ ಸುತ್ತೋಲೆನ ಬಿಡೋರು. ಇವತ್ತು ಬಂದ್ಬಿಟ್ಟು ಯಾವುದೇ ಒಂದು ಪತ್ರಿಕಾ ಪ್ರಕಟಣೆ ಆಗಲಿ ಮತ್ತು ಸುತ್ತೋಲೆನ ಆಗಿ ಏನೂ ಬಿಟ್ಟಿಲ್ಲ ನಿಮಗೆ. ನಾಳೆ ಬಂದ್ಬಿಟ್ಟು ರಿಸಲ್ಟು ಡೌಟ್ ಅಂತಲೇ ಹೇಳ್ಬೋದು. ನಿಮಗೆ ಏನಾರ ನಾಳೆ ರಿಸಲ್ಟ್ ಅನೌನ್ಸ್ನ ಮಾಡ್ತಿತ್ತು ಅಂದರೆ ಅಕಸ್ಮಾತ್ ನಿಮಗೆ ಪತ್ರಿಕಾ ಪ್ರಕಟಣೆ ಅಥವಾ ಮಾಮೂಲಿ ಏನು ಸುತ್ತೋಲೆ ಇದೆ ಅದನ್ನು ಬಿಟ್ಟಿಲ್ಲ ಅಂದರೆ ನಿಮಗೆ ನ್ಯೂಸ್ಗಳಲ್ಲಿ ಮಾಮೂಲಿ ನ್ಯೂಸ್ ಇದೆಯಲ್ವಾ ಅದರಲ್ಲಿ ಬಂದ್ಬಿಟ್ಟು ನಾಳೆ ನಿಮ್ಮ ಒಂದು ಎಕ್ಸಾಮ್ 2 ರಿಸಲ್ಟ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಿದ್ರು. ಇವತ್ತು ಬಂದ್ಬಿಟ್ಟು ಯಾವುದೇ ಒಂದು ನೋಟಿಫಿಕೇಶನ್ ಅದು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಬಂದಿಲ್ಲ. ಅಕಸ್ಮಾತ್ ನಿಮ್ಗೆ ಏನಾರ 22ನೇ ತಾರೀಕಿಗೆ ನಿಮ್ಮ ಒಂದು ರಿಸಲ್ಟ್ ಏನಾರು ಅನೌನ್ಸ್ನ ಮಾಡ್ತೇವೆ ಅಂದರೆ ನಾಳೆ ಬಂದ್ಬಿಟ್ಟು ನಿಮಗೆ ಫೈನಲ್ ಆಗಿ ಗೊತ್ತಾಗುತ್ತೆ 22ಕ್ಕೆ ರಿಸಲ್ಟ್ ಇರುತ್ತಾ ಇಲ್ವಾ ಅಂತ. ನಾಳೆ ಬಂದ್ಬಿಟ್ಟು ನಿಮಗೆ ನಾಳೆ ಸಂಜೆ 8 ಗಂಟೆ ಒಳಗೆ ಬಂದ್ಬಿಟ್ಟು ಒಂದು ಪತ್ರಿಕಾ ಪ್ರಕಟಣೆ ಮಾಡ್ತಾರೆ ಅಥವಾ ಒಂದು ಸುತ್ತೋಲೆನ ಬಿಡ್ತಾರೆ. ನಿಮಗೆ 22ನೇ ತಾರೀಕಿಗೆ ಬಂದ್ಬಿಟ್ಟು ನಿಮ್ಮ ಒಂದು ಎಕ್ಸಾಮ್ 2 ಏನಿದೆ ರಿಸಲ್ಟ್ನ ಬಿಡ್ತೀವಿ, ಈ ಒಂದು ವೆಬ್ಸೈಟಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ರಿಸಲ್ಟ್ನ ಚೆಕ್ ಮಾಡ್ಕೊಳ್ಬೋದು ಅಂತ ಬಿಡ್ತಾರೆ. ಟೈಮಿಂಗ್ಸ್ ಬಂದ್ಬಿಟ್ಟು ನಿಮಗೆ ಬೆಳಗ್ಗೆ ಆದರೂ ಬಿಡ್ಬೋದು, ಮಧ್ಯಾಹ್ನ ಆದರೂ ಬಿಡ್ಬೋದು, ಅಕಸ್ಮಾತ್ ಸಂಜೆ 5 ಗಂಟೆ ಒಳಗೆ ಬಂದ್ಬಿಟ್ಟು ನಿಮಗೆ ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಕೊಡ್ತಾರೆ. ಸೊ ಮತ್ತು ತುಂಬ ಜನ ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನ್ ಕೇಳ್ತಿರೋದೇನಪ್ಪ ಅಂದರೆ, ಬ್ರೋ ಎಕ್ಸಾಮ್ 2 ಪಾಸಿಂಗ್ ಮಾರ್ಕ್ಸ್ ಹೇಗಿರುತ್ತೆ ಅಂತ ತುಂಬ ಜನ ಕಮೆಂಟ್ ಸೆಕ್ಷನ್ ಕೇಳ್ತೀರಾ. ಎಕ್ಸಾಮ್ 2 ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ನಾನು ಪ್ರೈವೇಟ್ ವಿದ್ಯಾರ್ಥಿಗಳು ಮತ್ತು ಫ್ರೆಷರ್ಸ್ ವಿದ್ಯಾರ್ಥಿಗಳು ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಚಾನಲಲ್ಲಿ ವಿಡಿಯೋ ಇರುತ್ತೆ, ಸೊ ಹೋಗಿ ವಿಸಿಟ್ ಮಾಡಿ ನೋಡಿ. ಸೊ ಫೈನಲಾಗಿ ಬಂದ್ಬಿಟ್ಟು ನಿಮಗೆ ನಾಳೆ ಬಂದ್ಬಿಟ್ಟು ಯಾವುದೇ ಒಂದು ರಿಸಲ್ಟ್ ಅನ್ನೋದು ಇರೋದಿಲ್ಲ. 22ನೇ ತಾರೀಕಿಗೆ ನಿಮ್ಗೆ ಏನಾರು ಅನೌನ್ಸ್ನ ಮಾಡ್ತಂದ್ರೆ ನಾನು ಆಗಲೇ ಹೇಳ್ದಂಗೆ ನ್ಯೂಸಲ್ಲಿ ಬರ್ತದೆ, ಇಲ್ಲಾಂದರೆ ಮಾಮೂಲಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ಮಾಡ್ತಾರೆ ಮತ್ತು ಒಂದು ಸುತ್ತೋಲೆಯನ್ನು ಬಿಡ್ತಾರೆ ನಿಮಗೆ ರಿಸಲ್ಟ್ನ ಕೊಡ್ತೀವಿ ಅಂತ. ಎಷ್ಟು ಗಂಟೆಗೆ ಒಂದು ಟೈಮಿಂಗ್ಸ್ ಅಂದರೆ ನಿಮಗೆ 11 ಗಂಟೆ ಅಥವಾ 1 ಗಂಟೆ, ಮಧ್ಯಾಹ್ನ 1 ಗಂಟೆ ಅಥವಾ 11 ಗಂಟೆ, ಸಂಜೆ 5 ಗಂಟೆ ಒಳಗೆ ಬಂದ್ಬಿಟ್ಟು ನಿಮ್ಮ ಒಂದು ರಿಸಲ್ಟ್ನ KRResult.nic ಸೊ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಏನಿದೆ ಎಕ್ಸಾಮ್ 2 ಅದನ್ನು ಹಾಕ್ಕೊಂಡು ನಿಮ್ಮ ಒಂದು ರಿಸಲ್ಟ್ನ ಚೆಕ್ ಮಾಡ್ಕೊಳ್ಬೋದು. ಸೊ ಇದಿಷ್ಟು ಸೆಕೆಂಡ್ ಪಿ ಸಿ ಎಕ್ಸಾಮ್ 2 ಬಗ್ಗೆ ಮಾಹಿತಿ. ಏನೇ ಒಂದು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ಪ್ಲಾನ್ ಮಾಡ್ಕೊಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನೋಡ್ತೀವಿ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.